ನಾನು ಹುಟ್ಟು ಬೆಳೆದಿದ್ದು ಜಾಗ ಎಲ್ಲ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ ಕೂರ್ಗ್ ಈಗಲೇ ಇನ್ಸ್ಟಾದಲ್ಲಿ ನಾವು ರೀಲ್ಸ್ ಎಲ್ಲ ನೋಡುವಾಗ ಇದ್ರ ಬಗ್ಗೆ ತುಂಬಾ ವಿಶೇಷವಾಗಿ ಹೇಳ್ತಾ ಇದ್ರು. ಈ ತರ ಒಂದು ಲೇಕಲ್ಲಿ ಫ್ಲವರ್ ಫುಲ್ ಇದಾಗಿದೆ ಅಂತ ಹೇಳಿ. ಸೊ ಇದನ್ನ ನೋಡೋಕ್ಕೋಸ್ಕರನೇ ಅಲ್ಲಿಂದ ಬಂದು ನೋಡ್ತಾ ಇರೋದು. ಬೇಸಿಕಲಿ ನಾನು ಸಿಂಗರ್. ನನಗೂ ಕೂಡ ಒಂಥರ ಸ್ಫೂರ್ತಿ ಹಾಡುವಾಗ. ನೋಡ್ಬೇಕಂದ್ರೆ ಪ್ಯಾರಿಸ್, ಲಂಡನ್ನು ಆ ಥರ ಒಂದು ಇದಕ್ಕೆ ಹೋಗಿ ಶೂಟಿಂಗ್ ಮಾಡ್ತಾರೆ, ನೋಡ್ತಾರೆ. ಎಲ್ಲರೂ ಬಂದು ನೋಡೋವಂಥದ್ದು ತುಂಬ ಚೆನ್ನಾಗಿದೆ. ತುಂಬ ಕಾಮನ್ಸ್ ನನ್ಗನ್ಸುತ್ತೆ ಅಲ್ಲಿ ನೋಡೋಕೆ ನಿಂತ್ಕೊಳ್ಳೋಣ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್, ವೆರಿ ನೈಸ್, ವೆರಿ ಕೂಲ್. ಕೊಡಗು ಜಿಲ್ಲೆ ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾದಂತಹ ಜಿಲ್ಲೆ. ಮುಂಗಾರು ಮಳೆಯ ಸನ್ನಿವೇಶ ಕೂಡ ಆಗಿರ್ತಕ್ಕಂಥ, ಸೀಸನ್ ಕೂಡ ಆಗಿರ್ತಕ್ಕಂಥ, ಹೀಗಾಗಿ ಕೆರೆ ಕಟ್ಟೆಗಳು ಕೂಡ ಸಂಪೂರ್ಣವಾಗಿ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಕುಶಾಲನಗರದ ತಾವರೆಕೆರೆಯ ಬಳಿ ನಾವಿದ್ದೇವೆ. ನೀವು ಇಲ್ಲಿ ತಾವರೆಕೆರೆಯ ಬಳಿ ಇರ್ತಕ್ಕಂಥ ಒಂದು ವಿಹಂಗಮ ನೋಟದಲ್ಲಿ ಅತ್ಯಂತ ಅದ್ಭುತವಾದಂತಹ ಸೌಂದರ್ಯದ ರಾಶಿಯನ್ನೇ ನೀವು ನೋಡ್ಬೋದು. ಯಾಕಂದರೆ ಅತ್ಯಂತ ಅದ್ಭುತವಾಗಿ ಈ ಒಂದು ಹೂವು ಬೆಳೆದಿರ್ತಕ್ಕಂಥದ್ದು. ಇದು ಹಯಾಸೀತ್ ಅಂತಲೂ ಕೂಡ ಕರೀತಾರೆ. ವಾಟರ್ನಲ್ಲಿ ಬೆಳೆಯುವಂತಹದ್ದು. ಪಾಚಿಗೆ ಅನುಗುಣವಾಗಿ, ಪ್ರಕೃತಿ ಹವಾಮಾನಕ್ಕೆ ಅನುಗುಣವಾಗಿ ಈ ಒಂದು ಹೂವು ಕೂಡ ಬೆಳೆಯುತ್ತೆ. ಹಲವಾರು ವರ್ಷಗಳ ನಂತರ ಈ ಒಂದು ಹೂವು ಈ ಒಂದು ತಾವರೆಕೆರೆಯಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ದೇಶ ವಿದೇಶದಿಂದ ಬರುವಂತಹ ಸಾಕಷ್ಟು ಪ್ರವಾಸಿಗರು ಒಂದು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ನಿಂತು ಈ ಒಂದು ಹೂವಿನ ಸೌಂದರ್ಯವನ್ನು ಸವಿತಾ ಇದ್ದಾರೆ, ಸೆಲ್ಫಿಗಾಗಿ ಮುಗಿ ಬೀಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಕರ್ಷಣೆ ಆಗಿದೆ. ಯಾಕಂದರೆ ಯಾರೇ ಬಂದರೂ ಕೂಡ 1-2 ನಿಮಿಷ ಇಲ್ಲಿ ನಿಂತು ನೋಡಿಕೊಂಡು ನಂತರ ತೆರಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಏನು ವಾಹನ ದಟ್ಟಣೆ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಯಾರು ಕೂಡ ಇಷ್ಟು ವರ್ಷದಲ್ಲಿ ಈ ಒಂದು ಸೌಂದರ್ಯದ ರಾಶಿಯನ್ನು ಯಾರೂ ಕೂಡ ಈ ಒಂದು ಭಾಗದಲ್ಲಿ ನೋಡ್ತಿದ್ದಿಲ್ಲ. ಹಲವಾರು ಯುವತಿಯರು ಕೂಡ ಪ್ರತಿನಿತ್ಯ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕಳೆದ 4-5 ದಿನಗಳಿಂದ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋಕ್ಕೆ ಪಕ್ಕದ ಹಾಸನ ಜಿಲ್ಲೆ ಇರ್ಬೋದು, ಮೈಸೂರು, ಮಂಡ್ಯ, ಕೊಡಗಿನ ಹಲವಾರು ಭಾಗದಿಂದನೂ ಕೂಡ ಈ ಒಂದು ಪ್ರಕೃತಿ ಸೌಂದರ್ಯ ಮತ್ತು ಈ ಹೂವಿನ ರಾಶಿ, ಆ ಹೂವು ರಾಶಿಯನ್ನೇ ಒಂದು ಚೆಲ್ಲದಂಗೆ ಒಂದು ಹಾಲ್ನಲ್ಲಿ ಯಾವ ರೀತಿ ಚೆಲ್ಲಿರ್ತೀವಿ ಅದೇ ರೀತಿ ಭಾಸವಾಗ್ತಿರೋದ್ರಿಂದ ಹಲವಾರು ಯುವತಿಯರು ಕೂಡ ತಂಡೋಪತಂಡವಾಗಿ ಬಂದು ಈ ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಬೆಳೆದಿರ್ತಕ್ಕಂತಹ ಈ ಹೂವಿನ ರಾಶಿಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಳೆಗಾಲದಲ್ಲಿ ಒಂದು ರೀತಿ ಜಲಪಾತಗಳ ದೃಶ್ಯ ವೈಭವವನ್ನು ನೋಡ್ತಾ ಇದ್ರಿ. ಆದರೆ ಈ ಬಾರಿ ಮಳೆಗಾಲದಲ್ಲಿ ಒಂದು ಪ್ರಕೃತಿಯೊಂದಿಗೆ ಸಹಜವಾಗಿ ಬೆಳೆದಿರ್ತಕ್ಕಂತಹ ಒಂದು ಆಯಾಸಿತ ಹೂವಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ಈ ಭಾಗದಲ್ಲಿ ಹಲವಾರು ಜನರು ಕೂಡ ಸವಿತಾ ಇದ್ದಾರೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆಯಲ್ಲಿ ಒಂದಷ್ಟು ಪ್ರಕೃತಿ ಸೌಂದರ್ಯವನ್ನು ಸಾಕಷ್ಟು ಪ್ರವಾಸಿಗರು ಸವಿತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಕ್ಯಾಮರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.